ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 22. ಒಂದು ತಿಂಗಳು ಸದ್ದಿಲ್ಲದಂತೆ ಉರುಳಿತ್ತು. ಈ ಒಂದು ತಿಂಗಳಿನಲ್ಲಿ ಎಲ್ಲರ ಜೀವನದಲ್ಲಿ ಮಹತ್ತರ ಬದಲಾವಣೆಗಳಾಗಿತ್ತು. ಅಗಸ್ತ್ಯ ಮತ್ತು ಅಹಾನ ಮೊದಲಿಗಿಂತ ಹೆಚ್ಚು ಕ್ಲೋಸ್ ಆಗಿದ್ದರು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಮೊದಲಿನಂತೆ ಅಗಸ್ತ್ಯ ಅಹಾನಳಿಗೆ ತನ್ನ ವಸ್ತುಗಳನ್ನು ಮುಟ್ಟುವ ಹಾಗಿಲ್ಲ, ತನ್ನ ಜೊತೆ ಹೆಚ್ಚು ಮಾತನಾಡುವಂತಿಲ್ಲ, ತನ್ನ ಹಾಸಿಗೆಯ ಮೇಲೆ ಮಲಗುವ ಹಾಗಿಲ್ಲ. ಹೀಗೆ ಅವನು ವಿಧಿಸಿದ್ದ ಹಲವಾರು ಷರತ್ತುಗಳನ್ನು ಹಿಂಪಡೆದಿದ್ದನು. ಈಗ ಪ್ರತಿದಿನ ಅಹಾನಳೆ ಅವನು ಆಫೀಸ್ಗೆ ಯಾವ ಬಟ್ಟೆ ಹಾಕಿಕೊಂಡು ಹೋಗುವುದು ಎಂದು ನಿರ್ಧರಿಸುತ್ತಿದ್ದಳು. ಅವನ ಕಿಂಗ್ ಸೈಜ್ ಬೆಡ್ ಮೇಲೆ ಈಗ ಇಬ್ಬರಲ್ಲೂ ಸಮಾನವಾಗಿ ಹಂಚಲ್ಪಟ್ಟಿತ್ತು. ಅವನ ವಾಕಿನ್ ಕ್ಲೋಸೆಟ್ಟಿನಲ್ಲಿ ಮುಕ್ಕಾಲು ಭಾಗ ಜಾಗವನ್ನು ಅವಳ ಬಟ್ಟೆಗಳೇ ಆವರಿಸಿಕೊಂಡಿದ್ದವು. ಹಾಗಂತ ಇದರ ಬಗ್ಗೆ ಅವನಿಗೇನೂ ಶಿಕಾಯತ್ತು ಇರಲಿಲ್ಲ ಬಿಡಿ. ಅವಳಿಗಾಗಿ ತನ್ನ ಸಂಪೂರ್ಣ ಕ್ಲಾಸೆಟ್ಟನ್ನೇ ಬಿಟ್ಟುಕೊಡಲು ತಯಾರಾಗಿದ್ದ ಭೂಪ ಅಷ್ಟು ಅವಳನ್ನು ಪ್ರೀತಿಸಲು ಶುರು ಮಾಡಿದ್ದ. ದಿನಗಳು ಉರುಳುತ್ತಿದ್ದಂತೆ ಅಹಾನ ಸಹ ತನ್ನ ಮುಜುಗರವನ್ನು ದೂರ ಸರಿಸಿ ಅಗಸ್ತ್ಯನ ಜೊತೆ ಹೆಚ್ಚು ಹೆಚ್ಚು ಬರೆಯಲು ಪ್ರಯತ್ನಿಸುತ್ತಿದ್ದಳು ಮತ್ತು ಅದರಲ್ಲಿ ಸಫಲ ಕೂಡ ಆಗಿದ್ದಳು. ಈಗ ಮೊದಲಿನಂತೆ ಮುಜುಗರ ಪಡದೆ ಅವನ ಜೊತೆ ಆರಾಮವಾಗಿ ಮಾತನಾಡುವಷ್ಟು ಕಂಫರ್ಟಬಲ್ ಫೀಲ್ ಮಾಡುತ್ತಿದ್ದಳು ಅಹಾನ. ಇಬ್ಬರು ಒಂದು ರೀತಿಯ ಬೆಸ್ಟ್ ಫ್ರೆಂಡ್ಗಳಾಗಿ ಬಿಟ್ಟಿದ್ದರು. ಅಹಾನಾಗೆ ಅವಳ ಮೊದಲ ಸಂಬಳ ಕೈ ಸೇರಿದಾಗ ಅದರ ಖುಷಿಗೆ ಪಾರವೇ ಇರಲಿಲ್ಲ. ಸಂಬಳ ಕೈಗೆ ಸಿಕ್ಕ ತಕ್ಷಣ ಭಾರದ್ವಾಜ್ ಕುಟುಂಬದವರಿಗೆ ತನ್ನ ಹಣದಲ್ಲಿ ಬಟ್ಟೆ ತಂದು ಕೊಟ್ಟಿದ್ದಳು. ಇದೆಲ್ಲ ಯಾಕೆ ಬೇಕಿತ್ತು ಎಂದು ರೇಖಾ ಅವರು ಮೇಲೆ ಆಕ್ಷೇಪಿಸಿದರೂ ಸಹ ಮನಸ್ಸಿನಲ್ಲಿ ನನ್ನ ಸೊಸೆ ತಂದುಕೊಟ್ಟ ಮೊದಲ ಸೀರೆ ಎಂದು ಹಿರಿ ಹಿಗ್ಗಿದ್ದರು. ಅಗಸ್ತ್ಯನಿಗೆ ಅವನ ನೆಚ್ಚಿನ ಬ್ರ್ಯಾಂಡಿನ ಶರ್ಟ್ ಒಂದನ್ನು ಗಿಫ್ಟ್ ಮಾಡಿದ್ದಳು ಅಹಾನ. ಅಂದಿನಿಂದ ಅದು ಅಗಸ್ತ್ಯನ ಫೇವ್ರೇಟ್ ಶರ್ಟ್ ಎಂಬ ಬಿರುದು ಪಡೆದಿತ್ತು. ಪ್ರತಿ ವೀಕೆಂಡ್ ಯಾವುದಾದರೂ ಮಾಲ್ ಸುತ್ತುವುದು, ಇಲ್ಲ ಸಿನಿಮಾ ನೋಡುವುದು, ದುಬಾರಿ ಹೋಟೆಲ್ನಲ್ಲಿ ಡಿನ್ನರ್ ಮಾಡೋದು, ಹೀಗೆ ಅಗಸ್ತ್ಯ ಅವಳನ್ನು ಎಲ್ಲ ಕಡೆ ಸುತ್ತಾಡಿಸುತ್ತಿದ್ದ. ಶಾಪಿಂಗ್ ಎಂದು ಹೊರಗೆ ಹೋದಾಗ ಅವಳು ಬೇಡವೆಂದರೂ ಸಹ ಅವನ ಕಣ್ಣಿಗೆ ಕಾಣುವ ಬಟ್ಟೆಗಳನ್ನೆಲ್ಲ ಅವಳಿಗೆ ಕೊಡಿಸುತ್ತಿದ್ದ. ಆಗೆಲ್ಲ ಅವನು ಹಣ ಖರ್ಚು ಮಾಡಿಸುತ್ತಿರುವುದಕ್ಕೆ ಬಹಳವೇ ಮುಜುಗರ ಪಡುತ್ತಿದ್ದಳು. ನನಗೋಸ್ಕರ ನೀವು ಈ ರೀತಿ ವಿನಾಕಾರಣ ಖರ್ಚು ಮಾಡೋದು ನನಗೆ ಇಷ್ಟವಿಲ್ಲ ಎಂದು ಅಹಾನ ಅಗಸ್ತ್ಯನಿಗೆ ಎಷ್ಟು ಹೇಳಿದರೂ ಸಹ ಅಮ್ಮನೇ ನಿನಗೆ ಇದೆಲ್ಲ ಕೊಡಿಸೋದಕ್ಕೆ ಹೇಳಿದ್ದು, ನಿನಗೆ ಬೇಡ ಅಂದರೆ ಅವ್ರಿಗೆ ಕಾಲ್ ಮಾಡಿ ಹೇಳು ಎಂದು ಹೇಳಿ ಜಾರಿಕೊಂಡು ಬಿಡುತ್ತಿದ್ದ. ಅಮ್ಮನ ಹೆಸರು ಮಧ್ಯದಲ್ಲಿ ಎಳೆದರೆ ಖಂಡಿತ ಅಹಾನ ನಕಾರ ಎತ್ತುವುದಿಲ್ಲ ಎಂದು ತಿಳಿದೇ ಅಗಸ್ತ್ಯ ಈ ದಾರಿ ಹಿಡಿದಿದ್ದ. ಆಗೆಲ್ಲ ಅಹಾನ ಅತ್ತೆ ಬೇಜಾರು ಮಾಡ್ಕೋತಾರೆ ಎಂದು ಸುಮ್ಮನಾಗಿ ಬಿಡುತ್ತಿದ್ದಳು. ಇದನ್ನೇ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಂಡ ಅಗಸ್ತ್ಯ ಅವನ ಮನಸ್ಸಿಗೆ ತೋಚಿದಂತೆ ಮಾಡಿಬಿಡುತ್ತಿದ್ದ. ಅಹಾನ ಆಫೀಸು ಮುಗಿಸಿ ಇಂದು ಸ್ವಲ್ಪ ಬೇಗವೇ ಮನೆಗೆ ಬಂದಿದ್ದಳು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದವಳು ಇಂದು ತಾನೇ ಕಾಫಿಯನ್ನು ಕಾಯಿಸಿ ಟ್ರೇಯಲ್ಲಿ ತೆಗೆದುಕೊಂಡು ಹಾಲ್ಗೆ ಬಂದಳು. ಆಗ ತಾನೇ ತಮ್ಮ ರೂಮಿನಿಂದ ಬರುತ್ತಿದ್ದ ರೇಖಾ ಆಶ್ಚರ್ಯದಲ್ಲಿ, ಅರೆ ಅಹಾನ, ಇವತ್ತೇನೋ ಇಷ್ಟು ಬೇಗ ಬಂದಿದ್ದೀಯಾ ಎಂದರು. ನನ್ನ ಬಾಸ್ಗೆ ಇವತ್ತು ಬೇರೆ ಕಡೆ ಸ್ವಲ್ಪ ಕೆಲಸ ಇತ್ತಂತೆ, ಹಾಗಾಗಿ ಬೇಗ ಮನೆಗೆ ಬಂದೆ ಎಂದು ಕಣ್ಣು ಹೊಡೆದು ನಕ್ಕಳು. ಏನದು ನನ್ನ ಮಗನನ್ನ ಬಾಸ್ ಅಂದ್ಕೊಂಡು ಲಕ್ಷಣವಾಗಿ ಗಂಡ ಅನ್ಬಾರ್ದಾ ಎಂದು ರೇಖಾ ಹುಸಿ ಕೋಪದ ನಾಟಕವಾಡಿದಾಗ ಅಹಾನ ಜೋರಾಗಿ ನಕ್ಕು ಬಿಟ್ಟಳು. ತಮ್ಮ ಸುಂದರವಾದ ಸೊಸೆಯ ನಗುವಿನಲ್ಲೇ ರೇಖಾ ಕಳೆದು ಹೋದರು. ಅತ್ತೆ ಎಂದು ಅವಳೇ ಕರೆದಾಗ ಅವಳ ಬಳಿ ಬಂದವರು ತಮ್ಮ ಕೈಯಲ್ಲಿ ದೃಷ್ಟಿ ತೆಗೆದು ನನ್ನ ಸೊಸೆಗೆ ಯಾರ ದೃಷ್ಟಿಯೂ ತಾಕದಿರಲಿ ಎಂದರು. ಏನಿದೆಲ್ಲ ಅತ್ತೆ ಎಂದು ಅಹಾನ ನಕ್ಕು ಕೇಳಿದಾಗ, ನಿನ್ನಂತಹ ಹೆಂಡತಿಯನ್ನು ಪಡೆಯೋದಕ್ಕೆ ನನ್ನ ಮಗ ಎಷ್ಟು ಪುಣ್ಯ ಮಾಡಿದ್ದನೋ ಏನೋ, ನೀನು ಇಷ್ಟು ಬ್ಯೂಟಿಫುಲ್ ಇದ್ದೀಯಾ ಗೊತ್ತಾ ಎಂದವರು ಸೋಫಾ ಮೇಲೆ ಕೂತರು. ನಿಮ್ಮ ಮಗ ಇರೋ ರೇಂಜ್ಗೆ ನಾನು ಸ್ವಲ್ಪ ಕಡಿಮೆನೇ ಬಿಡಿ ಎಂದವಳು ಕಾಫಿಯನ್ನು ಲೋಟಕ್ಕೆ ಸುರಿದು ಕೊಟ್ಟಳು. ನೀನು ಮಾಡಿದ ಕಾಫಿ ಕುಡಿದು ಎಷ್ಟು ದಿನಗಳಾಗಿತ್ತು ಎಂದು ರೇಖಾ ಒಂದು ಗುಟುಕು ಕಾಫಿಯನ್ನು ಹೀರಿದರು. ತನ್ನ ಅತ್ತೆಯ ನಾಟಕೀಯ ಗುಣದ ಬಗ್ಗೆ ತಿಳಿದಿದ್ದವಳು ಸುಮ್ಮನೆ ನಕ್ಕು ತಾನೂ ಒಂದು ಕಪ್ಪನ್ನು ತೆಗೆದುಕೊಂಡು ಕಾಫಿಯನ್ನು ಕುಡಿಯಲು ಶುರು ಮಾಡಿದಳು. ಕಾಫಿ ಕುಡಿದಾದ ನಂತರ ರೇಖಾ ಅವರು, ಅಹಾನ, ನೀವಿಬ್ಬರು ಚೆನ್ನಾಗಿದ್ದೀರಲ್ಲ, ಅಗಸ್ತ್ಯ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನಲ್ವಾ ಎಂದರು. ಬಹಳ ದಿನಗಳ ನಂತರ ಹೀಗೆ ಅವಳ ಜೊತೆ ಕೂತು ಮಾತನಾಡಲು ಸಮಯ ಸಿಕ್ಕಿದ್ದರಿಂದ ಅವರಿಬ್ಬರ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ಕೇಳಿದರು. ಕಾಫಿ ಕಪ್ಪನ್ನು ಕೆಳಗಿಟ್ಟು, ಅಗಸ್ತ್ಯ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅತ್ತೆ, ಅದರ ಬಗ್ಗೆ ನಿಮಗೆ ಯಾವುದೇ ಚಿಂತೆ ಬೇಡ ಎಂದಳು. ಪ್ರತಿದಿನ ನಿಮ್ಮಿಬ್ಬರನ್ನು ನೋಡಿದ್ರೇ ತಿಳಿತಿದೆ ಬಿಡು ಎಂದು ರೇಖಾ ಅವರು ನಕ್ಕಾಗ
ಅಹಾನ ನಾಚಿ ತಲೆ ತಗ್ಗಿಸಿದಳು. ಅವಳ ಕೈ ಹಿಡಿದು, ನಿಮ್ಮಿಬ್ಬರನ್ನು ನೋಡ್ತಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಅಹಾನ. ನನ್ನ ಮಗ ಮತ್ತೆ ನಗುವಂತೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಜೀವನ ಪೂರ್ತಿ ಎಲ್ಲಿ ಒಬ್ಬಂಟಿಯಾಗಿಯೋ ಕಳೆದು ಬಿಡ್ತಾನೆ ಅಂತ ನಾನು ತುಂಬ ಹೆದರಿಬಿಟ್ಟಿದ್ದೆ ಎಂದರು. ಆ್ಯಕ್ಚುಲಿ ಥ್ಯಾಂಕ್ಸ್ನ ನಾನು ನಿಮ್ಮ ಮಗನಿಗೆ ಹೇಳಬೇಕು ಅತ್ತೆ. ಅವರು ನನಗೋಸ್ಕರ ತುಂಬಾ ಮಾಡಿದ್ದಾರೆ. ಜೀವನದಲ್ಲಿ ಖುಷಿಯನ್ನೇ ಕಳೆದುಕೊಂಡಿದ್ದ ನನಗೆ ಅವರು ಮತ್ತೆ ನಗೋದನ್ನು ಕಲಿಸಿದ್ದಾರೆ. ಜೀವನವನ್ನು ಮತ್ತೆ ಜೀವಿಸುವುದು ಹೇಗೆ ಅಂತ ತಿಳಿಸಿಕೊಟ್ಟಿದ್ದಾರೆ. ನಿಮ್ಮ ಮಗ ತುಂಬ ಒಳ್ಳೆಯವರು ಅಹಾನ ಎಂದಾಗ ಖುಷಿಗೆ ರೇಖಾರ ಕಣ್ಣುಗಳು ತುಂಬಿ ಬಂದಿದ್ದವು. ನಿನ್ನಿಂದಾಗಿ ನನ್ನ ಮಗನ ಜೀವನದಲ್ಲಿ ನಗು ಮತ್ತೆ ಮರಳಿ ಬಂದಿದೆ. ಹಾಗೆಯೇ ಅವನ ಹೃದಯದಲ್ಲಿ ಖಾಲಿ ಇರುವ ಜಾಗವನ್ನು ಸಹ ತುಂಬಿಬಿಡುವ ಅಹಾನ. ನನ್ನ ಮಗ ಪ್ರೀತಿಯ ವಿಷಯದಲ್ಲಿ ಬಹಳ ನೋವನುಭವಿಸಿದ್ದಾನೆ. ಇನ್ನು ಮುಂದಾದರೂ ಅವನು ಬಯಸದ ಪ್ರೀತಿ ಅವನಿಗೆ ಸಿಗಲಿ. ಅವರು ಹೇಳಿದಾಗ ಅಹಾನಗೆ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾಗಿ ಬಿಟ್ಟಳು. ಅವಳ ಸಪ್ಪೆ ಮುಖವನ್ನು ಗಮನಿಸಿದ ರೇಖಾ, ಅಹಾನ, ಇಷ್ಟು ದಿನಗಳ ಒಡನಾಟದಲ್ಲಿ ಒಮ್ಮೆಯೂ ನನ್ನ ಮಗ ನಿನ್ನ ಮನಸ್ಸನ್ನು ಹೊಕ್ಕಲಿಲ್ಲವಾ? ಒಮ್ಮೆಯೂ ಅವನ ಮೇಲೆ ನಿನಗೆ ಆಕರ್ಷಣೆ ಉಂಟಾಗಲಿಲ್ಲವಾ ಎಂದು ಕೇಳಿದಾಗ ಅಹಾನ, ಅತ್ತೆ, ಅಗಸ್ತ್ಯನ ಮೇಲೆ ನನಗೆ ಒಂದು ರೀತಿಯ ಆಕರ್ಷಣೆ ಇದೆ. ಆದರೆ ಇಷ್ಟು ಬೇಗ ಯಾವುದೇ ನಿರ್ಧಾರಕ್ಕೆ ಬರೋಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಐ ನೀಡ್ ಸಮ್ ಟೈಮ್ ಎಂದಳು. ನಿಟ್ಟುಸಿರು ಬಿಟ್ಟು, ನನಗೆ ನಿನ್ನ ಪರಿಸ್ಥಿತಿ ಅರ್ಥವಾಗುತ್ತೆ ಅಹಾನ. ಟೇಕ್ ಯುವರ್ ಟೈಮ್, ಆದರೆ ತುಂಬ ತಡ ಮಾಡಬೇಡ ಎಂದರು. ಖಂಡಿತ ಅತ್ತೆ ಎಂದು ನಕ್ಕಳು ಅಹಾನ. ನೀವಿಬ್ಬರು ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು ಎಂದ ರೇಖಾ ಇಷ್ಟು ದಿನಗಳು ಬಾಕಿ ಇದ್ದ ವಿಷಯಗಳನ್ನೆಲ್ಲ ಅಹಾನಳ ಜೊತೆ ಮಾತನಾಡಲು ಶುರು ಮಾಡಿದಳು. ಅಹಾನ ಕೂಡ ಗಮನ ಕೊಟ್ಟು ಅವರ ಮಾತುಗಳನ್ನು ಕೇಳುತ್ತಿದ್ದಳು. ಒಮ್ಮೊಮ್ಮೆ ಅವರು ಹೇಳುವ ತಮಾಷೆಗೆ ನಕ್ಕು ಬಿಡುತ್ತಿದ್ದಳು. ಅತ್ತೆ ಸೊಸೆ ಮಾತನಾಡಲು ಕುಳಿತು ಸುಮಾರು ಅರ್ಧ ಗಂಟೆಯೇ ಕಳೆದಿತ್ತು. ಇಬ್ಬರು ಮಾತಿನಲ್ಲಿ ಮುಳುಗಿ ಹೋಗಿದ್ದರು. ಎಂದು ಗಂಟಲು ಸರಿಪಡಿಸಿಕೊಳ್ಳುವ ಸದ್ದಿಗೆ ಎಚ್ಚೆತ್ತವರ ಮುಂದೆ ರಾಜೇಶ್ ನಗುತ್ತಾ ನಿಂತಿದ್ದರು. ಅತ್ತೆ ಸೊಸೆ ಇಬ್ಬರು ಯಾವ ವಿಷಯದ ಬಗ್ಗೆ ಗಾಸಿಪ್ ಮಾಡ್ತಿದ್ರಿ ಎಂದವರು ರೇಖಾ ಬಳಿ ಬಂದು ಕೂತರು. ಗಾಸಿಪ್ ಮಾಡೋದು ಬಿಟ್ಟು ನಮಗೆ ಬೇರೇನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ಹೇಗೆ? ಇಷ್ಟು ದಿನದ ಮೇಲೆ ಸೊಸೆ ಒಬ್ಬಳೇ ಫ್ರೀಯಾಗಿ ಸಿಕ್ಕಿದ್ದಾಳೆ. ಅವಳ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಕೂತ್ರೆ ಅದನ್ನು ಕೂಡ ನಿಮಗೆ ಸಹಿಸೋಕೆ ಆಗೋಲ್ಲ. ನೀವಂತೂ 3 ಹೊತ್ತು ಆಫೀಸು ಕ್ಲಬ್ ಅಂತ ಸುತ್ತುತ್ತೀರಾ. ಮನೆಯಲ್ಲಿರುವ ಹೆಂಗಸರ ಕಷ್ಟ ನಿಮಗೆ ಹೇಗೆ ಗೊತ್ತಾಗಬೇಕು ಎಂದು ದೂರಿದರು ರೇಖಾ. ತಮ್ಮ ಹೆಂಡತಿಯ ದೂರುಗಳನ್ನು ಕೇಳಲಾರದೆ, ಇದರ ಬಗ್ಗೆ ಕೇಳಿದ್ದು ನನ್ನದೇ ತಪ್ಪಾಯಿತು, ಬಿಟ್ಬಿಡು ನನ್ನನ್ನು ಎನ್ನುವಂತೆ ಕೈ ಮುಗಿದು ಬಿಟ್ಟರು ರಾಜೇಶ್. ಅವರಿಗೆ ಕಾಫಿ ಕೊಟ್ಟ ಅಹಾನ ಅತ್ತೆ ಮಾವ ಇಬ್ಬರ ನಾಟಕದ ಜಗಳವನ್ನು ಎಂಜಾಯ್ ಮಾಡುತ್ತಾ ಕುಳಿತಿದ್ದಳು. ರೇಖಾ ಮತ್ತು ರಾಜೇಶ್ ತಮ್ಮ ಸೊಸೆ ತಮ್ಮನ್ನು ನೋಡುತ್ತಿದ್ದಾಳೆ ಎಂಬುದನ್ನು ಮರೆತು ಚಿಕ್ಕ ಮಕ್ಕಳ ರೀತಿ ಜಗಳವಾಡುವುದನ್ನು ಮುಂದುವರೆಸಿದರು. ರೇಖಾರವರು ಏನೋ ಹೇಳಿದಾಗ ಪೆಚ್ಚಾದ ರಾಜೇಶ್ ಅವರ ಮುಖವನ್ನು ನೋಡಿ ಅಹಾನ ಜೋರಾಗಿ ನಕ್ಕು ಬಿಟ್ಟಳು. ಅಷ್ಟರಲ್ಲಿ ಸರಿಯಾಗಿ ಮನೆಗೆ ಅಗಸ್ತ್ಯನ ಎಂಟ್ರಿ ಆಗಿತ್ತು. ಯಾವುದೇ ಯೋಚನೆಗಳಿಲ್ಲದೆ ಸ್ವಚ್ಛಂದವಾಗಿ ನಗುತ್ತಿದ್ದ ಅಹಾನಳನ್ನು ನೋಡುತ್ತಿದ್ದ ಹಾಗೆ ಇಡೀ ದಿನದ ಸುಸ್ತೆಲ್ಲ ಅವನನ್ನು ಬಿಟ್ಟು ಕಿಟಕಿಯಿಂದ ಹಾರಿ ಹೋಗಿತ್ತು. ಅಹಾನ, ರೇಖಾ ಮತ್ತು ರಾಜೇಶ್ ನಗುತ್ತಾ ಮಾತನಾಡುತ್ತಿದ್ದರೆ ಅಗಸ್ತ್ಯ ಆ ದೃಶ್ಯವನ್ನೇ ಕಣ್ತುಂಬಿಕೊಳ್ಳುತ್ತಾ ನಿಂತಿದ್ದ. ಅವನ ಮನ ತುಂಬಿ ಬಂದಿತ್ತು. ಅವನನ್ನು ಗಮನಿಸಿದ ಅಹಾನ ತನ್ನ ನಗು ನಿಲ್ಲಿಸಿ, ಅಗಸ್ತ್ಯ, ಯಾವಾಗ ಬಂದ್ರಿ ಎಂದಳು. ನೀವೆಲ್ಲರೂ ಈ ಮನೆಯ ಛಾವಣಿ ಕಿತ್ತು ಹೋಗುವಂತೆ ಕಿರುಚಾಡುತ್ತಿರುವಾಗಲೇ ಬಂದೆ ಎಂದವನು ಅವಳ ಪಕ್ಕವೇ ಕುಳಿತ. ಅವನ ಮಾತಿಗೆ ಮೂತಿ ತಿರುಗಿಸಿದವಳು ಕಾಫಿ ತರಲು ಎದ್ದು ಅಡುಗೆ ಮನೆಗೆ ಹೋದಳು. ಅವಳ ರೀತಿಗೆ ನಕ್ಕ ಅಗಸ್ತ್ಯ ಅವಳು ಹೋದ ಕಡೆಯೇ ನೋಡುತ್ತಾ ನಗುತ್ತಿದ್ದ. ಅವಳ ಮೇಲಿರುವ ಪ್ರೀತಿಯನ್ನು ಅಗಸ್ತ್ಯನ ಕಣ್ಣುಗಳೇ ಕೂಗಿ ಕೂಗಿ ಸಾರುತ್ತಿದ್ದವು. ರೇಖಾ ಮತ್ತು ರಾಜೇಶ್ ಅವರಿಬ್ಬರನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದರು. ಅಗಸ್ತ್ಯನ ಮುಖದ ಮೇಲಿನ ನಗು ನೋಡಿ ಅವರ ಮನಸ್ಸಿಗೆ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು. ಮಾಮ್, ಡ್ಯಾಡ್, ನನ್ನನ್ನು ಯಾಕೆ ಆ ರೀತಿ ನೋಡ್ತಿದ್ದೀರಾ? ಅಹಾನ ಹೋದ ಕಡೆಯೇ ನೋಡುತ್ತಿದ್ದವನು ಅವಳು ಮರೆಯಾದ ನಂತರ ಇತ್ತ ಕಡೆ ತಿರುಗಿ ನೋಡಿದರೆ ತನ್ನನ್ನೇ ನೋಡುತ್ತಿರುವ ಅಪ್ಪ ಅಮ್ಮನ ನೋಟದಿಂದ ಮುಜುಗರವಾದಂತಾಗಿ ಕೇಳಿದ್ದ. ನೀವಿಬ್ಬರೂ ಹೀಗೆ ಖುಷಿಯಾಗಿರೋದು ನೋಡ್ತಿದ್ರೆ ನಮ್ಮ ಮನಸ್ಸು ತುಂಬಿ ಬರ್ತಿದೆ ಎಂದ ರೇಖಾರ ಕಣ್ಣುಗಳಾಗಲೇ ತುಂಬಿ ಬಂದಿದ್ದವು. ಮಾಮ್, ಇಷ್ಟಕ್ಕೆಲ್ಲ ಯಾರಾದರೂ ಎಮೋಷ್ನಲ್ ಆಗ್ತಾರಾ? ಪ್ಲೀಸ್ ಈಗ ಅಳೋಕೆ ಸ್ಟಾರ್ಟ್ ಮಾಡಿ ಬಿಡಬೇಡಿ ಎಂದನು. ಹೋಗೋಕತ್ತೆ, ನಮ್ಮ ಕಷ್ಟ ನಿನಗೆ ಹೇಗೆ ಅರ್ಥ ಆಗಬೇಕು ಎಂದು ಅವನ ಭುಜಕ್ಕೆ ಹೊಡೆದವರು, ನೀನು ನಿನ್ನ ಹೆಂಡತಿ ಕೂತ್ಕೊಂಡು ಆರಾಮಾಗಿ ಕಾಫಿ ಕುಡೀರಿ,
ಶಿವಪೂಜೆಯಲ್ಲಿ ಕರಡಿ ಥರ ನಾವಿಬ್ಬರು ಯಾಕೆ ಎಂದು ರಾಜೇಶ್ ಕಡೆ ತಿರುಗಿ, ನಿಮಗೆ ಬೇರೆ ಸ್ಪೆಷಲ್ ಆಗಿ ಇನ್ನೊಂದು ಸಲ ಹೇಳಬೇಕಾ, ಎದ್ದು ಬನ್ನಿರಿ ಎಂದು ಖಡಕ್ಕಾಗಿ ನುಡಿದ ರೇಖಾ ಮುಂದೆ ಹೋದರೆ, ಮುಂದೆ ನಿನ್ನದು ಇದೇ ಸ್ಥಿತಿ ಮಗನೇ ಎಂದು ರೇಖಾರವರು ಇನ್ನೊಮ್ಮೆ ಕೂಗುವುದಕ್ಕೂ ಮೊದಲೇ ಎದ್ದು ಹೋದರು ರಾಜೇಶ್. ಆ ದಿನ ಬೇಗ ಬರಲಿ ಅಂತ ನಾನು ಸಹ ಕಾಯ್ತಿದ್ದೇನೆ ಡ್ಯಾಡ್ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡವನು ಹುಚ್ಚನಂತೆ ನಗುತ್ತಾ ಕುಳಿತ. 2 ನಿಮಿಷದ ನಂತರ ಆಹನ ಕಾಫಿಯ ಕಪ್ಪಿನೊಂದಿಗೆ ಅವನ ಮುಂದೆ ಹಾಜರಿದ್ದಳು. ಅವಳಿಂದ ಕಾಫಿಯನ್ನು ಪಡೆದು ಕುಡಿಯುತ್ತಾ, ಪ್ರಗತಿಯಲ್ಲಿ ಕಾಣ್ತಿಲ್ಲ ಎಂದನು. ಅವಳು ತಲೆನೋವು ಅಂತ ಮಲಗಿದ್ದಾಳೆ, ಎಷ್ಟು ಎಬ್ಬಿಸಿದರೂ ಏಳಲಿಲ್ಲ ಎಂದಳು ಆಹನ ಬೇಸರ ಪಟ್ಟುಕೊಂಡು. ಇತ್ತೀಚೆಗೆ ಅವಳು ಮೊದಲಿನಂತಿಲ್ಲ, ತುಂಬ ಡಿಫ್ರೆಂಟಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಳೆ ಅನಿಸುತ್ತೆ. ಮುಂಚೆ ಎಷ್ಟೊಂದು ಮಾತಾಡ್ತಿದ್ಲು, ನಗುತ್ತಿದ್ದಳು. ಆದರೆ ಈಗ ಅವಳ ಮಾತು ನಗು ಕೇಳಿ ಅದೆಷ್ಟು ದಿನಗಳು ಆಯಿತು ಅನ್ನಿಸ್ತಿದೆ ಎಂದನು ಅಗಸ್ತ್ಯ. ನೀವು ಹೇಳೋದು ನಿಜ ಅಗಸ್ತ್ಯ, ಪ್ರತಿ ಮೊದಲಿದ್ದ ಹಾಗೆ ಇಲ್ಲ. ಯಾವುದೋ ವಿಷಯವನ್ನು ಮನಸ್ಸಿಗೆ ತುಂಬ ಹಚ್ಚಿಕೊಂಡು ಬಿಟ್ಟಿದ್ದಾಳೆ ಅನಿಸುತ್ತೆ. ಯಾವಾಗಲೂ ಎಲ್ಲೋ ಕಳೆದು ಹೋದವಳ ರೀತಿ ವರ್ತಿಸುತ್ತಾಳೆ. ಬಹುಶಃ ಕಾಲೇಜಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರಬಹುದಾ? ನೀವ್ಯಾಕೆ ಒಮ್ಮೆ ಅಲ್ಲಿ ಹೋಗಿ ವಿಚಾರಿಸಿ ನೋಡಬಾರದು ಎಂದಳು. ನೀನು ಹೇಳೋದು ಸರಿ ಎಂದವನು ಕಾಫಿ ಕುಡಿದು ಫ್ರೆಶ್ ಅಪ್ ಆಗಲು ತನ್ನ ರೂಮಿಗೆ ತೆರಳಿದ. ಆಹಾನ ಅಡುಗೆ ಮಾಡಲು ಕಿಚನ್ನಿಗೆ ಹೋದಳು. 9ರೊಳಗೆ ಅಡುಗೆ ಮಾಡಿ ಎಲ್ಲರನ್ನೂ ಊಟಕ್ಕೆ ಕರೆದಳು. 2 ನಿಮಿಷದಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಹಾಜರಿದ್ದರು. ಆಹಾನ ಎಲ್ಲರಿಗೂ ಊಟಕ್ಕೆ ಬಡಿಸಿ ತಾನು ಕೂತಳು. ಹರಟೆ ಮಾತುಕತೆಯ ನಡುವೆ ಊಟ ಮುಗಿದಿತ್ತು. ಅಡುಗೆ ಮನೆಯ ಕೆಲಸ ಮುಗಿಸಿ ಅಗಸ್ತ್ಯನಿಗಾಗಿ ಹಾಲನ್ನು ತೆಗೆದುಕೊಂಡು ರೂಮಿಗೆ ಬಂದವಳು ಹಾಲಿನ ಲೋಟವನ್ನು ಅವನ ಕೈಗಿಟ್ಟು ತನ್ನ ಫೋನ್ ತೆಗೆದುಕೊಂಡು, ಮನೆಗೆ ಫೋನ್ ಮಾಡಿ ತುಂಬ ದಿನಗಳಾಯಿತು, ಇವತ್ತಾದರೂ ಕಾಲ್ ಮಾಡೋಣ ಎಂದುಕೊಂಡು ಫೋನ್ ಹಿಡಿದು ಬಾಲ್ಕನಿಗೆ ಹೋದಳು. ಮನೆಗೆ ಕರೆ ಮಾಡಿ ಎಲ್ಲರ ಜೊತೆ ಖುಷಿಯಾಗಿ ಮಾತನಾಡಿದಳು ಆಹಾನ. ತಮ್ಮ ಮಗಳು ಆ ಮನೆಯಲ್ಲಿ ಖುಷಿಯಾಗಿದ್ದಾಳೆ ಎನ್ನುವುದೇ ಆ ಜೀವಿಗಳಿಗೆ ಸಮಾಧಾನ. ಆಹಾನಳನ್ನು ನೋಡಿ ಸುಮಾರು 2 ತಿಂಗಳುಗಳೇ ಕಳೆದಿದ್ದರಿಂದ ಮತ್ತು ಮದುವೆ ಆಗಿ ಗಂಡನ ಮನೆಗೆ ಹೋದ ಮಗಳು ಇದುವರೆಗೂ ಒಮ್ಮೆಯೂ ತವರು ಮನೆಗೆ ಬಂದಿಲ್ಲದಿದ್ದರಿಂದ ಅವಳನ್ನು ನೋಡುವ ಬಯಕೆ ಉಂಟಾಗಿತ್ತು ಅವಳ ಹೆತ್ತೊಡಲಿಗೆ. ಅದನ್ನು ಪ್ರಸ್ತಾಪಿಸಿಯೂ ಬಿಟ್ಟಿದ್ದರು ಫೋನಿನಲ್ಲಿ. ಆಹಾನ ಎಂದೂ ತನ್ನ ತಂದೆ ತಾಯಿಯನ್ನು ಇಷ್ಟು ದಿನ ಬಿಟ್ಟಿದ್ದವಳೇ ಅಲ್ಲ. ಅಂಥದರಲ್ಲಿ ಅವರನ್ನು ಬಿಟ್ಟು ಇಷ್ಟು ದಿನಗಳು ಈ ಮನೆಯಲ್ಲಿ ಹೇಗೆ ಕಳೆದೆ ಎನ್ನುವುದೇ ಅವಳಿಗೆ ಆಶ್ಚರ್ಯ. ಅವಳ ತಾಯಿ ಮನೆಗೆ ಬರುವಂತೆ ಕೇಳಿಕೊಂಡಾಗ ಅವಳಿಗೂ ಅವರನ್ನು ನೋಡಬೇಕೆನಿಸಿ, ಅವರನ್ನು ಕೇಳಿ ಹೇಳುತ್ತೇನೆ ಎಂದು ಫೋನಿಟ್ಟು ರೂಮಿಗೆ ಬಂದು ಅಗಸ್ತ್ಯನ ಮುಂದೆ ಹೋಗಿ ನಿಂತು ಅಗಸ್ತ್ಯ ಎಂದು ಕರೆದಳು. ಅವನು ಹೇಳು ಎಂದನು ಲ್ಯಾಪ್ಟಾಪಿನಿಂದ ತಲೆ ಎತ್ತದೆ. ಆಹಾನಳಿಗೆ ಈ ವಿಷಯವನ್ನು ಅಗಸ್ತ್ಯನಿಗೆ ಹೇಗೆ ತಿಳಿಸಬೇಕೆಂದು ತಿಳಿಯದೆ ಚಡಪಡಿಸುತ್ತಾ ಹಾಗೆಯೇ ನಿಂತು ಬಿಟ್ಟಳು. 2 ನಿಮಿಷ ಕಳೆದರೂ ಏನೊಂದು ಮಾತನಾಡದೆ ಹಾಗೆಯೇ ನಿಂತಿದ್ದವಳನ್ನು ನೋಡಿ, ಏನಾದರೂ ಹೇಳಬೇಕಿತ್ತ ಆಹಾನ ಎಂದನು ಲ್ಯಾಪ್ಟಾಪ್ನಿಂದ ತಲೆ ಎತ್ತಿ. ಹೌದು ಎಂದಳು ಮುಖವನ್ನು ಚಿಕ್ಕದಾಗಿಸಿ. ಏನು ಹೇಳು ಎಂದು ಲ್ಯಾಪ್ಟಾಪನ್ನು ಬದಿಗಿಟ್ಟು ಕೇಳಿದ. ಅದು ಅಮ್ಮ ಹೇಳ್ತಿದ್ರು, ಅವರಿಗೆ ನನ್ನನ್ನು ನೋಡಬೇಕು ಅನ್ನಿಸ್ತಿದೆಯಂತೆ ಎಂದು ರಾಗ ಎಳೆದಳು. ಅದಕ್ಕೆ ಎಂದನು ಹುಬ್ಬು ಹಾರಿಸಿ. ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟು ಅವನ ಮುಂದೆ ಕೂತು, ಅಮ್ಮ ಒಂದ್ಸಲ ಮನೆಗೆ ಬಂದು ಹೋಗು ಅಂತ ಹೇಳಿದರು. ನಾನಿಲ್ಲಿ ಬಂದು ಆಲ್ಮೋಸ್ಟ್ 2 ತಿಂಗಳು ಆಗ್ತಾ ಬಂತು. ಮದುವೆ ಆಗಿ ಬಂದಮೇಲೆ ಒಂದ್ಸಲನೂ ಅವರನ್ನು ನೋಡೋಕ್ಕೆ ಊರಿಗೆ ಹೋಗಿಲ್ಲ. ನನಗೂ ಕೂಡ ಅವರನ್ನು ನೋಡಬೇಕು ಅನ್ನಿಸ್ತದೆ ಎಂದಳು ಮುದ್ದಾಗಿ. ಅಗಸ್ತ್ಯ ಏನೋ ಯೋಚಿಸುವವನಂತೆ ಮಾಡಿ ನಂತರ 2 ದಿನ ನಾನು ತುಂಬ ಬ್ಯುಸಿ ಇದ್ದೇನೆ, 2 ದಿನ ಕಳೆದ ನಂತರ ಹೋಗೋಣ ಬಿಡು ಎಂದನು. ಅವನ ಮಾತನ್ನು ಅವಳಿಗೆ ನಂಬಲಾಗಲಿಲ್ಲ. ವಾಟ್ ಎಂದು ಜೋರಾಗಿ ಕೂಗಿದಳು. 2 ದಿನ ಆದಮೇಲೆ ಹೋಗೋಣ ಅಂತ ಅಂದೆ ಎಂದನು 2 ಕಿವಿಗಳನ್ನು ತನ್ನ ಕೈಗಳಿಂದ ಮುಚ್ಚಿಕೊಳ್ಳುತ್ತಾ. ನೀವು ಕೂಡ ನನ್ನ ಜೊತೆ ಬರ್ತೀರಾ ಎಂದಳು ಆಶ್ಚರ್ಯದಲ್ಲಿ. ಯಾಕೆ, ನನ್ನ ಅತ್ತೆ ಮಾವನ್ನ ನೋಡೋಕ್ಕೆ ನಾನು ಬರಬಾರ್ದಾ ಎಂದನು ಹುಬ್ಬು ಹಾರಿಸಿ. ಅಗಸ್ತ್ಯನ ಬಾಯಿಯಿಂದ ನನ್ನ ಅತ್ತೆ ಮಾವ ಎಂಬ ಪದಗಳನ್ನು ಕೇಳುತ್ತಿದ್ದಂತೆ ಆಹಾನಳ ಹೃದಯ ಹಿರಿ ಹಿರಿ ಹಿಗ್ಗಿಬಿಟ್ಟಿತು. ಆದರೂ ಸಹ ಅದು ಹಾಗಲ್ಲ ಅಗಸ್ತ್ಯ, ಆಫೀಸ್ ಕೆಲಸ ಎಂದು ರಾಗ ಎಳೆದು, ಹೋಗಲಿ ಬಿಡಿ, ಇಬ್ಬರೂ ಒಟ್ಟಿಗೆ ಹೋಗೋಣ, ಅಪ್ಪ ಅಮ್ಮ ತುಂಬ ಖುಷಿ ಪಡ್ತಾರೆ ಎಂದಳು ಖುಷಿಯಾಗಿ. ಆಫೀಸ್ ಕೆಲಸ ಇದೆಲ್ಲ ಯಾವಾಗಲೂ ಇದ್ದಿದ್ದೆ, ಹಾಗಂತ ಫ್ಯಾಮಿಲಿನ ಕಡೆಗಣಿಸೋದಕ್ಕಾಗತ್ತಾ ಎಂದು ಎದ್ದು ನಿಂತು ಅವಳ ಕೆನ್ನೆಯನ್ನು ತಟ್ಟಿದ. ಥ್ಯಾಂಕ್ ಯು ಅಗಸ್ತ್ಯ ಎಂದವಳು
ಖುಷಿಯಲ್ಲಿ ನೆಗೆದು ಅವನನ್ನು ಗಟ್ಟಿಯಾಗಿ ತಬ್ಬಿಬಿಟ್ಟಳು. ಅವಳ ಹಠಾತ್ ವರ್ತನೆಗೆ ಹುಡುಗ ಬೆಚ್ಚಿದರೂ ತಕ್ಷಣವೇ ಸಾವರಿಸಿಕೊಂಡು ಅವಳನ್ನು ಆಲಂಗಿಸಿದ. ತನ್ನವಳ ಮೊದಲ ಬಿಸಿ ಅಪ್ಪುಗೆಯಲ್ಲಿ ಕಣ್ಮುಚ್ಚಿ ಆನಂದಿಸಿದ ಕಳ್ಳ ಅಗಸ್ತ್ಯ. ಸಂಚಿಕೆ ಮುಂದುವರಿಯುತ್ತದೆ. ಎಂದಿನಂತೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ.